ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಅಷ್ಟಮಿ ಇದೆ, ಶುಕ್ರವಾರವೂ ಇದೆ. ತುಂಬ ಪ್ರಶಸ್ತವಾದದ್ದು ಅಮ್ಮನವರ ಪ್ರಾರ್ಥನೆಗೆ. ಅಮ್ಮನವರ ಪ್ರಾರ್ಥನೆಯನ್ನು ತಾವೆಲ್ಲ ತಪ್ಪದೇ ಮನೆಗಳಲ್ಲಿ ಎಲ್ಲಿದ್ದರೆ ಅಲ್ಲಿ ದೇವಸ್ಥಾನದ ಹತ್ತಿರ ಇದ್ದರೆ ತುಂಬ ಸಂತೋಷ, ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮನೆಯಲ್ಲಿದ್ದರೆ ಸಂತೋಷ, ಮನೆಯಲ್ಲಿ ಪೂಜೆ, ಅಮ್ಮನವರ ಒಂದು ಅಷ್ಟೋತ್ತರ ಸೇವೆಯನ್ನು, ಲಲಿತಾ ಸಹಸ್ರನಾಮವನ್ನು, ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಯಾವುದಾದ್ರೂ ಸರಿ ಮನಸಾರೆ ಮಾಡಿ. ಈ ದಿವಸ ಪ್ರಧಾನವಾಗಿ ಬುಧನ ಸಂಕ್ರಮಣವನ್ನು ಕಾಣ್ತೀವಿ. ಬುಧ ನೀಚ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅಂದರೆ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೀನರಾಶಿ ಬುಧನ ದುರ್ಬಲ ಸ್ಥಾನ. ಅಲ್ಲಿ ಈಗಾಗಲೇ ನಾವು ಕುಜ, ಶನೈಶ್ಚರ ಹಾಗೂ ಈ ಬುಧನ ಸಂಚಾರವನ್ನು ಕಾಣ್ತೀವಿ. ಬುಧ ಬಲಹೀನನಾಗಿದ್ದಾಗ ಬುದ್ಧಿ ಬಲಹೀನತೆ ಬಂದ್ಬಿಡುತ್ತೆ. ಬುಧ ಬುದ್ಧಿಗೆ ಅಧಿಪತಿಯಾಗಿರ್ತಕ್ಕಂಥವನು ಮತ್ತು ಸ್ನೇಹಿತರು, ಬಂಧುಗಳು ಇವುಗಳನ್ನೆಲ್ಲ ಅವನು ಕನೆಕ್ಟ್ ಮಾಡ್ತಕ್ಕಂಥವನು. ಅವನು ಇವುಗಳಿಗೆಲ್ಲ ಕಾರಕ. ತುಂಬ ಒಳ್ಳೆ ಸ್ನೇಹಿತ ಇದ್ದಾನೆ ಅಂತಂದರೆ ಜಾತಕದಲ್ಲಿ ಚತುರ್ಥ ಸ್ಥಾನ ಚೆನ್ನಾಗಿರುತ್ತೆ, ಬುಧ ಚೆನ್ನಾಗಿರ್ತಾನೆ. ಬಂಧುಗಳು ಸಾಮಾನ್ಯವಾಗಿ ನೋಡಿ, ಬಂಧುಗಳಲ್ಲಿ ತುಂಬ ಜಗಳ ಕಲಹ ಇರುತ್ತೆ, ಒಬ್ಬರು ಸೇರೋದೇ ಇಲ್ಲ, ಹಾಗಿರುತ್ತೆ. ಬಟ್ ಕೆಲವರು ಬಂಧುಗಳು ತುಂಬ ಒಳ್ಳೆಯ ಒಡನಾಟ, ಒಳ್ಳೆಯ ಆತ್ಮೀಯತೆ, ಒಳ್ಳೆಯ ಗೌರವ ಸಂಪಾದಿಸಿರ್ತಾರೆ. ಅವ್ರ ಮಾತು ಬೇರೆ ಯಾರಾದರೂ ತೆಗೆದುಹಾಕ್ಬೋದು, ಇವ್ರ ಮಾತನ್ನು ತೆಗೆದುಹಾಕೋದಿಲ್ಲ. ಆ ರೀತಿಯಲ್ಲಿ ಒಂದು ಗೌರವ ಉಳಿಸ್ಕೊಂಡಿರ್ತಾರೆ. ಅದಕ್ಕೆ ಕಾರಣ ಬುಧನಾಗಿರ್ತಾನೆ, ಇಲ್ಲ ಚತುರ್ಥಾಧಿಪತಿಯಾಗಿರ್ತಾನೆ. ಬುಧ ಅದಕ್ಕೂ ಅಂತಹ ಒಂದು ಬಾಂಧವ್ಯವನ್ನು ಕಟ್ಟಿಕೊಡ್ತಾನೆ, ಅದರಲ್ಲೂ ತಾಯಿ ಬಂಧುಗಳ ಜೊತೆಗೆ. ಅಂಥವರ ಒಂದು ಬಾಂಧವ್ಯ ಅಳಿಸದೆ ಹಾಗೆ ಸ್ಥಿರವಾಗಿ ಉಳಿಯುತ್ತೆ ಬುಧ ತುಂಬ ಚೆನ್ನಾಗಿದ್ದರೆ. ಅಲ್ಲಿ ಮತ್ತು ವಾಕ್ಕರ್ಮ ಕೃದ್ಬೋಧನ ಅಂತ, ಮಾತಿಗೆ ಅಧಿಪತಿ ಬುಧ ಅಲ್ವಾ. ಬುದ್ಧಿ ಬಲದವನನು ಬಹುಜಾಣನು, ವಕ್ರೋಕ್ತಿ ವಿಪ್ರೋಕ್ತಿಗಳಲ್ಲವನಿರುವನು, ಚಂದ್ರತಾರಾಬಲಗಳಿಂದ ಬೆಳಗಿದವನು, ವಿಧುಸುತನು ಗ್ರಹಗಳಲ್ಲ ಅತಿ ಚತುರನು. ಗ್ರಹಗಳಲ್ಲೆಲ್ಲ ಅತಿ ಚತುರ ಗ್ರಹ ಯಾವುದಪ್ಪ ಅಂದರೆ ಬುಧನಾಗಿದ್ದಾನೆ. ಹೀಗಾಗಿ ಬುದ್ಧಿ ಬಲದವನವನು ಬಹುಜಾಣನು ಅಂತ. ಜಾಣಗ್ರಹ ಅಂತ ಯಾವುದಿದೆ ಅದು ಬುದ್ಧಿ. ಅಂಥ ಬುಧನಿಗೆ ಏನಾದ್ರು ವೀಕ್ನೆಸ್ ಬಂದುಬಿಟ್ರೆ, ನೀಚ ಸ್ಥಾನಕ್ಕೆ ಸೇರಿಬಿಟ್ರೆ ವಕ್ರ ಬುದ್ಧಿ ಬರುತ್ತೆ. ಅದರಲ್ಲೂ ಕುಜನ ಜೊತೆಗೆ ಸೇರಿಬಿಟ್ರೆ ಇನ್ನೊಬ್ಬರು ತಲೆ ಬೋಡಿಸೋದ್ರಲ್ಲಿ ಜಾಣರಾಗಿಬಿಡ್ತಾರೆ. ಯಾವ ರೀತಿಯಲ್ಲಿ ಅವರಿಗೆ ಮೋಸ ಮಾಡಬಹುದು, ಯಾವ ರೀತಿಯಲ್ಲಿ ವಂಚನೆ ಮಾಡಬಹುದು, ಇಂಥ ಬುದ್ಧಿ, ದುಷ್ಟ ಬುದ್ಧಿ ಬಂದುಬಿಡುತ್ತೆ. ವೈಟ್ ಕಾಲರ್ ಜಾಬ್ ಅಂತಾರೆ, ಕ್ರೈಮ್ ಅಂತಾರಲ್ಲ, ಜಾಬ್ ಅಲ್ಲ ಅದು ಕ್ರೈಮ್. ಹೇಗಪ್ಪ ಅಂತಂದರೆ ತುಂಬ ಕ್ಲೇವರ್ ಇರ್ತಾರೆ, ನೋಡ್ಲಿಕ್ಕೆ ಅನ್ಸೋದೇ ಇಲ್ಲ, ಹೌದಾ ಹೀಗ ಅಂತ. ಆಮೇಲೆ ಗೊತ್ತಾಗುತ್ತೆ, ಪ್ರಚಂಡಮ್ಮ ಅಂತ ಈ ವ್ಯಕ್ತಿ ಅಂತ. ಆ ರೀತಿಯ ಅನುಭವಕ್ಕೆ ಬಂದುಬಿಡುತ್ತೆ. ಬುಧ ಮಾತ್ರ ಕೆಡಬಾರ್ದು ಜಾತಕದಲ್ಲಿ. ಜಾತಕವನ್ನು ಪರಿಶೀಲಿಸುವಾಗ ಅದನ್ನು ಗಮನಿಸ್ಕೊಳ್ಬೇಕು. ಬುಧ ತುಂಬ ಚೆನ್ನಾಗಿದ್ದರೆ ತುಂಬ ಅವನಷ್ಟು ಇದು ಫಲ ಕೊಡ್ತಕ್ಕಂಥವ್ನು ಮತ್ತೊಬ್ಬ ಇಲ್ಲ. ಹೀಗಾಗಿ ಬುಧ ಸಾಮಾನ್ಯವಾಗಿ ಇಲ್ಲ ಮೌಢ್ಯನಾಗಿರ್ತಾನೆ, ಯಾಕಂದ್ರೆ ರವಿ ಜೊತೆಗೆ ಸಂಚರಿಸೋನಲ್ವ. ಚೆನ್ನಾಗಿದ್ದರೆ, ರವಿ ಯುಕ್ತನಾಗಿದ್ದರೆ ಅದು ಬಹಳ ವಿಶೇಷವಾದ ಫಲ ಬರುತ್ತೆ. ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ ಹೇಳುತ್ತೆ. ಆದರೆ ಇಲ್ಲಿ ಕುಜನ ಜೊತೆಗೆ ಶನಿ ಇಂಥವ್ರ ಜೊತೆಗೆ ಸೇರಿಬಿಟ್ಟಾಗ ಸ್ವಲ್ಪ ವಕ್ರ ಬುದ್ಧಿ ಬಂದುಬಿಡುತ್ತೆ, ದುಷ್ಟ ಬುದ್ಧಿ ಬಂದುಬಿಡುತ್ತೆ. ಇನ್ನೊಬ್ಬರನ್ನು ಯಾವ ರೀತಿ ಅಳಿಸ್ಲಿ, ಇನ್ನೊಬ್ಬರಿಗೆ ಯಾವ ರೀತಿ ಕೆಡಕು ಮಾಡಬಹುದು, ಯಾವ ರೀತಿ ಅವ್ರ ಮಧ್ಯೆ ತಂದಿಡಬಹುದು, ಈ ಥರದ್ದೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಏನು ಮಾಡೋದು? ಗ್ರಹಗಳು ಸಂಚರಿಸುವಾಗ ಗುರುವು ನೀಚನಾಗಲ್ವಾ. ಎಲ್ಲ ಗ್ರಹಗಳು ಒಂದು ಉಚ್ಚ ಸ್ಥಾನ, ಒಂದು ನೀಚ ಸ್ಥಾನ ಇದ್ದೇ ಇದೆ. ನಮ್ಮಲ್ಲೂ ಸ್ವಭಾವದಲ್ಲಿಲ್ವಾ? ಎಲ್ಲರೂ ನನ್ನನ್ನು ಸೇರ್ಕೊಂಡು ಹೇಳ್ತಾ ಇದ್ದೀನಿ ಸ್ವಾಮಿ. ಕೆಟ್ಟ ಗುಣ ಅಂತಕ್ಕಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಕೋಪವು ಮತ್ತೊಂದು ಬಂದುಬಿಡುತ್ತೆ. ಹಾಗಂತ ಗುಣ ಹೆಚ್ಚಾಗಿರೋದನ್ನು ನಾವು ಗೌರವಿಸಬೇಕು, ಕಡಿಮೆ ಇದ್ದರೆ ಅದನ್ನು ತಾಳ್ಕೊಳ್ಬೇಕು. ಕೃಷ್ಣ ಹೇಳ್ಕೊಟ್ಟು ಪಾಠ ಇದು. ಕೌರವರು ಪಾಂಡವರ ಮಧ್ಯೆ ಕೌರವರು ನೀಚಾತಿ ನೀಚರು, ಪಾಂಡವರು ಏನೋ ತುಂಬ ಶ್ರೇಷ್ಠದ್ದು, ಏನು ದೇವಲೋಕದಿಂದ ಇಳಿದು ಬಂದವರು ಅಂತಲ್ಲ. ಅವರಲ್ಲೂ ದುಷ್ಟ ಗುಣ ಇದೆ, ಕೆಟ್ಟ ಗುಣ ಇದೆ. ಆದರೆ ಇದ್ದಿದ್ರಲ್ಲಿ ಓಕೆಪ್ಪ, ಅದಕ್ಕಾಗಿ ಆಯ್ಕೆ ಮಾಡ್ಕೊಂಡೆ ಅಂತ ಕೃಷ್ಣ ಹೇಳ್ತಾನೆ. ಹೀಗಾಗಿ ಸಹಜ ಸಮಾಜದಲ್ಲಿ ಯಾರನ್ನು ನಾವು ಹಾಗಿದ್ದರೆ ಅದನ್ನು ಬ್ರಹ್ಮವಸ್ತು ಅಂತ ಪರಿಗಣಿಸಬೇಕಾಗತ್ತೆ. ಎಲ್ಲರಲ್ಲೂ ಒಂದು ವೀಕ್ನೆಸ್ ಇರುತ್ತೆ, ಎಲ್ಲರಲ್ಲೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಹೆಚ್ಚು ಪ್ರಮಾಣದಲ್ಲಿ ಇದೆಯಾ ಇಲ್ವಾ ಅದನ್ನು ನಿಶ್ಚಯ ಮಾಡಿಕೊಳ್ಳೋನು ತುಂಬ ಜಾಣ. ಹೀಗಾಗಿ ಬುಧ ನೀಚನಾಗಿದ್ದಾನಲ್ಲ, ಹಾಗೆ ಈ ಹುಟ್ಟಿದ ಮಕ್ಕಳೆಲ್ಲ ವ್ಯರ್ಥ ಅಂತಲ್ಲ ಅರ್ಥ, ಹಾಗಲ್ಲ ಅರ್ಥ.
ಬೇರೆ ಗ್ರಹಗಳ ಅನುಗ್ರಹ ಚೆನ್ನಾಗಿರ್ತದೆ, ಇನ್ಯಾವುದೋ ಒಂದು ಲಗ್ನದ ಬಲ ಇರ್ತದೆ, ಹೀಗೆ ಏನೋ ಇರುತ್ತೆ. ಅದನ್ನು ನೋಡ್ಕೊ. ಚಂದ್ರ ನೋಡಿಪ್ಪ, ಈಗ ಪೌರ್ಣಮಿ ಸಮೀಪ, ಚಂದ್ರ ಬಲಿಷ್ಠನಾಗಿದ್ದಾನೆ ಅಂದರೆ ಅಷ್ಟಮಿ ಈಗ ಬಿಡಿ, ಚಂದ್ರನ ಬಲವೂ ಇರುತ್ತೆ. ಗುರು ಚೆನ್ನಾಗಿರ್ತಾನೆ, ಉಚ್ಚಾಭಿಲಾಷಿ ಗುರು, ಇಂಥ ಯಾವುದೋ ಒಂದು ಬಲ ಸಿಗುತ್ತೆ, ಯೋಚನೆ ಮಾಡಬಾರ್ದು. ಈ ಬುಧ ವೀಕ್ ಆಗಿರೋದಕ್ಕೆ ಏನು ಮಾಡಬಹುದು ಅಂತಂದರೆ ನೋಡಿ, ಇದಕ್ಕೆ ಬುಧನ ಆರಾಧನೆಯನ್ನು ಹೇಳಿದೆ. ಹೆಸರು ಕಾಳು ದಾನ, ಹಸಿರು ವಸ್ತ್ರ ದಾನ ಮಾಡ್ತಕ್ಕಂಥದ್ದು, ಮತ್ತು ವಿಷ್ಣುವಿನ ಸನ್ನಿಧಾನಗಳಲ್ಲಿ ವಿಶೇಷ ಪೂಜಾದಿಗಳನ್ನು ಮಾಡಿಸ್ತಕ್ಕಂಥದ್ದು. ನಿಮ್ಮ ಜಾತಕದಲ್ಲೂ ಬುಧ ದುರ್ಬಲನಾಗಿದ್ದು ಈಗಲೂ ಅವನದೇನಾದ್ರು ಭಕ್ತಿ ನಡೀತಾ ಇದ್ದರೆ ಸ್ವಲ್ಪ ತೊಡಕೆ ಇರುತ್ತೆ, ಬುಧ ಶಾಂತಿಯನ್ನೇ ಮಾಡಿಸಬೇಕಾಗತ್ತೆ. ಇದನ್ನೆಲ್ಲ ನೋಡ್ಕೊಳ್ಳಿ. ಹೇಗೆ ನೋಡ್ಕೊಳ್ಳೋದು? ಬುಧ ನೀಚನಾಗಿದ್ದಾನೆ ಅಷ್ಟೇ ನನಗೆ ಗೊತ್ತು ಅಂತಂದರೆ ತಪ್ಪದೇ ವಿಷ್ಣು ಸಹಸ್ರನಾಮವನ್ನಾದರೂ ಹೇಳ್ಕೊಳ್ಳಿ. ಹತ್ತಿರದಲ್ಲಿ ವಿಷ್ಣು ಸನ್ನಿಧಾನ ಇದ್ದರೆ ಹೋಗಿ ಬನ್ನಿ, ಅಲ್ಲಿಗೆ ಒಂದು ಸೇವೆ ಮಾಡಿ. ಅಥವಾ ಯಾರು ಅನಾಥರಿಗೆ, ಚೆನ್ನಾಗಿ ಓದ್ತಾ ಇರ್ತಾರೆ ಪಾಪ ದುಡ್ಡಿರಲ್ಲ ಅಂಥವರಿಗೆ, ಮಕ್ಕಳಿಗೆ ವಿದ್ಯಾಬುದ್ಧಿ ಯಾವ ರೀತಿ ಸಹಕಾರ ಮಾಡಬಹುದು ಅಂಥ ಪ್ರಯತ್ನ ಮಾಡಿ. ಅದು ಕೂಡ ಬುಧನ ಆರಾಧನೆಯೇ ಆಗುತ್ತೆ. ಸಮರ್ಥರನ್ನು ಓದಿಸ್ತಕ್ಕಂಥದ್ದು, ಒಳ್ಳೆಯವರಿಗೆ ವಿದ್ಯಾದಾನ ಮಾಡ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ಶಿಕ್ಷಣ ಸಂಸ್ಥೆಗಳು, ಅಥವಾ ಇನ್ಯಾವುದೋ ಶಿಕ್ಷಣ ಅಂತಲೇ ಅಲ್ಲ, ಮನುಷ್ಯನ ಬದುಕಿಗೆ ಶಿಕ್ಷಣಕ್ಕಿಂತಲೂ ಹೆಚ್ಚಾಗಿ ಬೇಕಾಗಿರ್ತಕ್ಕಂಥದ್ದು ಹೇಗೆ ಬದುಕಬೇಕು ಅನ್ನೋ ಬದುಕಿನ ಕಲೆ ಬೇಕಾಗುತ್ತೆ. ಇಂಥ ಪಾಠ ಮಾಡ್ತಾ ಇರತಕ್ಕಂಥ, ಇಂಥ ಉಪನ್ಯಾಸಗಳು ಕೊಡ್ತಾ ಇರತಕ್ಕಂಥ ಎಷ್ಟೋ ಸಂಸ್ಥೆಗಳಿದ್ದಾವೆ. ನಾನು ಯಾವಾಗಲೂ ಇದರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಇರ್ತಕ್ಕಂಥ ನೆನಪಾಗೋ ನನಗೆ ಗೋಖಲೆ ಸಾರ್ವಜನಿಕ ಸಂಸ್ಥೆ, DVG ಅವರು ಹುಟ್ಟಾಕಿರ್ತಕ್ಕಂಥದ್ದು. ಅಲ್ಲಿ ಆಗತಕ್ಕಂಥ ಬೋಧನಾ ಆ ಉಪನ್ಯಾಸಗಳೇನಿದೆ ಅದು ಅತ್ಯುತ್ಕೃಷ್ಟವಾಗಿರ್ತಕ್ಕಂಥವು. ಅಂಥ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ರೂ ಬುಧನ ಸಹಕಾರ ಸಿಕ್ಕಿಬಿಡುತ್ತೆ, ಸಂಶಯವೇ ಇಲ್ಲ. ಅಲ್ಲಿ ಇಂಥವುಗಳನ್ನ ಹುಡುಕೋಬೇಕು. ನಿಮ್ಮ ಸುತ್ತಮುತ್ತಲೇ ಇರುತ್ತೆ, ಒಂದು ಅಂತಲ್ಲ ಹಲವು ಇರುತ್ತೆ. ಪಾಪ ಗೊತ್ತಿಲ್ಲದೆ ಅಜ್ಞಾತವಾಗಿ ಮಾಡ್ತಾ ಇರ್ತಕ್ಕಂಥವ್ರು ಎಷ್ಟೋ ಮಹನೀಯರು ಇದ್ದಾರೆ. ಅಂಥವ್ರಿಗೆ ಸಹಕರಿಸಿದ್ರೂ ಕೂಡ ಈ ಬುಧನ ಬಲ ಬಂದುಬಿಡುತ್ತೆ, ಅವನಿಗೆ ಅನುಗ್ರಹ ಸಿಗುತ್ತೆ, ಸಂಶಯ ಬೇಡ ಅದರಲ್ಲಿ. ಅಂತೂ ಈ ದಿವಸ, ಈ ಬುಧನ ಪರಿವರ್ತನೆ ದಿವಸ, ನಾವೆಲ್ಲ ಒಂದು ಬುದ್ಧಿಪ್ರದವಾದ, ಬೋಧಪ್ರದವಾದ ಕೆಲಸದಲ್ಲಿ ತೊಡಗೋಣ. ಅಂಥ ಕೆಲಸದಲ್ಲಿ ತೊಡಗಿರ್ತಕ್ಕಂಥವರಿಗೆ ಕಿಂಚಿತ್ ಸಹಾಯವಾದರೂ ಮಾಡೋಣ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.